ಕ್ಷಣದಲ್ಲಿ ಸಚಿವರಾದ್ರೆ ಯಾವ ಖಾತೆ ನಾಲ್ಕನೇ ಸಮಯ ಸರ್? ನಾಲ್ಕನೇ ಸತಿ ಅಲ್ಲ ಸರ್, ಇದು ಇವತ್ತು ಐದನೇ ಸತಿ ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಏನಾದ್ರು ಖಾತೆ ಬೇರೆ ಕೇಳ್ತಾ ಇದ್ದೀರಾ? ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆ ಮುಂದಾಗ್ತಾ ಇದ್ದಾರೆ. ಇಲ್ಲ ಬಾಯ್, ಏನೋ ಬಾಯ್ ಮಿಸ್ಟೇಕ್ ಆಗಿದೆ, ಅದು ಅದೇನಂತ ಸಾಕಷ್ಟು ಹಿರಿಯರು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸರ್. ಯಶವಂತರಾಯಗೌಡ ಪಾಟೀಲ್ ಈಗಾಗಲೇ ರಾಜೀನಾಮೆ ಮಾಡಿದ್ದಾರೆ. ಗೊತ್ತಿಲ್ಲ. ಸಿಎಂ ಕರೆದು ಮಾತಾಡ್ತೀನಿ ಅಂದಾರ. ಅಸಮಾಧಾನ ಬಗೆಹರಿಯುತ್ತೆ ಸರ್? ನಿಮ್ ಬಂಡಾಯ ಬಗೆಹರಿಯುತ್ತೆ ಸರ್? ಹಂಗೇನಿಲ್ಲ. ಅದು ನನಗೆ ಬೆಳಗ್ಗೆನ ಫೋನ್ ಮಾಡಿದ್ರು, ಸಿಎಂ ಫೋನ್ ಮಾಡಿದ್ರು. ಅದು ಹೆಂಗೆ ಹೆಸರು ಅವ್ರದ್ದು ಬಂತೋ ಗೊತ್ತಿಲ್ಲ. ಆಮೇಲೆ ಮತ್ತೆ ಚೇಂಜ್ ಮಾಡಿ ಮತ್ತೆ 5 ಗಂಟೆ ಬಾರಪ್ಪ ನೀನು ಅಂತ ಹೇಳಿ ಬಂಡಾಯ ಬಗೆಹರಿಯುತ್ತೆ, ಎಲ್ಲವೂ ಸರಿಯಾಗುತ್ತೆ ಸರ್. ಎಲ್ಲ ಸರಿ ಹೋಗೋದು. ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷ ಸೂಚಿಸ್ತಕ್ಕಂಥ ಯಾವುದೇ ಕೆಲಸ ಅನ್ನು ನಿರ್ವಹಿಸಲಿಕ್ಕೆ ಸಿದ್ಧ. ನಾವು 2029ಕ್ಕೆ ನಮ್ಮ ನಾಯಕ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು, ಇದು ನಮ್ಮ ಉದ್ದೇಶ. ಮಹಿಳೆಯರು ಒಬ್ರು ಇಲ್ಲ ಸರ್ ನಿಮ್ ಕ್ಯಾಬಿನೆಟ್ ಅಲ್ಲಿ. ಮಹಿಳಾ ಕುಲಕ್ಕೆ ಅವಮಾನ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರೋದು. ಈಗ ಈ ವಿಚಾರದಲ್ಲಿ ನಮ್ಮ ನಾಯಕರುಗಳು ಏನ್ ತೀರ್ಮಾನ ತಗೋತಾರೋ ಆ ವಿಚಾರದಲ್ಲಿ ಸಾಕಷ್ಟು ಅವಕಾಶಗಳು ಬೇರೆ ಬೇರೆ ರೂಪದಲ್ಲಿ ಇರೋದ್ರಿಂದ ಅವರ ತೀರ್ಮಾನ ಬೇರೆ ಏನೋ ಇರ್ತದೆ. ಹಿಂದೆ ಸರ್ಕಾರನ ಸರ್ ನಿಮ್ದು ಅಹಿಂದ ಕ್ಯಾಬಿನೆಟ್ ಅಲ್ಲಿ ಕಾಂಗ್ರೆಸ್ ಅಹಿಂದ, ಕಾಂಗ್ರೆಸ್ ಅಂದ್ರೆ ಅಹಿಂದ. ಎಲ್ಲಾ ವರ್ಗದ ಜನರನ್ನ, ಎಲ್ಲಾ ಬಡವರನ್ನ, ಅವ್ರನ್ನ ಮುಂದೆ ತೆಗೆದುಕೊಂಡೋಗಿ ಈ ದೇಶವನ್ನ ಸುಭದ್ರವಾಗಿ ಕಟ್ತಕ್ಕಂಥ ಕೆಲಸವನ್ನ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಮಾಡಿದೆ, ಸ್ವಾತಂತ್ರ್ಯ ನಂತರನೂ ಮಾಡಿದೆ, ಈಗಲೂ ಮಾಡ್ತದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ದೇಶ ಉಜ್ವಲವಾಗಿ ಬೆಳೆಯೋದಕ್ಕೆ ಆ ಕ್ಷಣ ಗಣನೆ ಬರ್ತಾ ಇದೆ. ಹಿರಿಯರೆಲ್ಲರೂ ಕೂಡ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅನ್ನುವಂತ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಈಗ ನಾನು ಈ ಕ್ಷಣದಲ್ಲಿ ಅದನ್ನ ಅವಲೋಕನ ಮಾಡಿದ್ರೆ ಉತ್ತರ ಕೊಡೋದು ತರ ಅಲ್ಲ. ವಿಷಯನ ತಿಳ್ಕೊಂಡು ನಾನು ಯಾಕಂದ್ರೆ ನಾನು ಈ ರಾಜಭವನಕ್ಕೆ ಹೋಗಿ ಬಂದಿರೋದ್ರಿಂದ ಈ ಎಲ್ಲ ವಿಚಾರಗಳು ನನಗೆ ಅರಿವಿಲ್ಲದೆ ಇರತಕ್ಕಂಥದ್ದು. ಮುಂದೆ ಮಾತಾಡಿದ್ರೆ ನಮ್ಮ ಪಕ್ಷದ ನಾಯಕತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ಲೋಕಸಭೆಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಶಕ್ತರಿದ್ದಾರೆ, ಅನುಭವಸ್ಥರಿದ್ದಾರೆ. ಪಕ್ಷವನ್ನ ಮತ್ತು ಸರ್ಕಾರವನ್ನ ಸದೃಢವಾಗಿ ನಡೆಸ್ತಾರೆ. ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಹಿರಿಯರು ಬಹಳಷ್ಟು ಮಂದಿ ಅಸಮಾಧಾನಗೊಂಡು ರಾಜೀನಾಮೆ ಕೊಡ್ತಿದ್ದಾರೆ. ಇವೆಲ್ಲ ಈಗ ನನಗೆ ಇನ್ನು ನಿಮ್ಮಿಂದ ಕೇಳ್ಪಡ್ತಾ ಇರೋದು. ನಾನು ಸಡನ್ ಆಗಿ ನಾನು ರಿಯಾಕ್ಟ್ ಮಾಡೋದು ಸರಿ ಇಲ್ಲ. ಅದು ನಿಮ್ ಜೊತೆ ಮಾತಾಡದೆ ನಾವೇನು ಮಾಡಲ್ಲ. ಮೊದಲನೇ ಬಾರಿ ನಾನೇ ಆ ಒಂದು ಖಾತೆ ವಹಿಸ್ಕೊಂಡ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.